ಈ ರೀತಿಯ ಸುಳ್ಳು ಆರೋಪಗಳನ್ನ ಮಾಡ್ಕೊಂಡು ಏನಾರ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಆದ್ರೆ ಮಹಾರಾಷ್ಟ್ರದಲ್ಲಿ ಇರ್ಬೋದು ಸರ್, ಮಹಾರಾಷ್ಟ್ರದಲ್ಲಿ ಈಗ ಇನ್ನ ನನಗನ್ಸುತ್ತೆ ಒಂದು 2 ರೌಂಡ್ ಆಗಿದೆ ಕೌಂಟಿಂಗ್ ಅನ್ಸುತ್ತೆ. ಸೊ ಇನ್ನು ಇಲ್ಲಿ NDA ಎಲ್ಲ ಒಂದ್ ಕಡೆ ಲೀಡ್ ಬರ್ತಾ ಇದ್ರು, ಅವರಿಗೆ ಎಲ್ಲ ಒಂದ್ ಕಡೆ ಇಲ್ಲ ನಾವೇ ಬರ್ತೀವಿ ಅನ್ನೋದು ಹೇಳ್ತಾ ಇದ್ದಾರೆ. ಆದ್ರೆ ಸತ್ಯ ಏನು ಅನ್ನೋದು ಇಲ್ಲ, ನನ್ಗೆ ಅನ್ಸುತ್ತೆ ಇನ್ನೊಂದು 2 ಅವರಲ್ಲಿ ಆ ಜನತೆ ಏನ್ ತೀರ್ಮಾನ ಕೊಟ್ಟಿದ್ದಾರೆ ಅನ್ನೋದು ಅದು ಗೊತ್ತಾಗುತ್ತೆ. ಆದ್ರೆ ಇನ್ನೊಂದು ಸಮಸ್ಯೆ ಇದೆ ಸರ್, ಕಾಂಗ್ರೆಸ್ನವ್ರು ಯಾವಾಗ್ಲೂ ಎಲ್ಲ ಒಂದ್ ಕಡೆ ಸೋತಾಗ EVM ಬಗ್ಗೆ ಕಂಪ್ಲೇಂಟ್ ಮಾಡೋದು, ಗೆದ್ದಾಗ EVM ಸರಿ ಇದೆ ಅನ್ನೋದು, ಇದು ಕೂಡ ಜನ ಒಪ್ಕೊಳ್ಳೋ ಅಂತದಕ್ಕೆ ಅವಕಾಶ ಇಲ್ಲ. ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ಒಂದು ಸಿಸ್ಟಮ್ ಅನ್ನು ಒಪ್ಕೊಂಡ್ಮೇಲೆ ಎಲ್ಲದಕ್ಕೂ ನಾವು ತಲೆ ಬಾಗ್ಲೇಬೇಕು. ಹಂಗನ್ನಂಗಿದ್ರೆ ಕರ್ನಾಟಕದಲ್ಲಿ 136 ಸೀಟ್ ಹೇಗ್ ಬಂತು ಸರ್? ಹಾಗಾದ್ರೆ ಅದು ಕೂಡ EVM ಅಲ್ಲೇ ಮತ ಹಾಕಿರ್ತಕ್ಕಂಥದ್ದು. ಈ ರೀತಿಯ ಒಂದು ಪೊಳ್ಳು ಆರೋಪಗಳನ್ನ ಮಾಡ್ಕೊಂಡು ಒಂದು ಜನರಲ್ ಎಲ್ಲ ಒಂದು ಗೊಂದಲ ಸೃಷ್ಟಿ ಮಾಡೋದ್ರಲ್ಲಿ ಇವತ್ತು ಕಾಂಗ್ರೆಸ್ ಮುಂಚೂಣಿಯಲ್ಲಿ ನಿಂತಿದೆ. ಖಂಡಿತವಾಗ್ಲೂ ಮಹಾರಾಷ್ಟ್ರ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಮತ್ತೆ ನಾವು